ಸರ, ನಾನು ರಕ್ಷಿತ್ ರೆಡ್ಡಿ, ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಈಗ ಮೊನ್ನೆಯಿಂದ ನಡೀತಾ ಇರೋ ವಿಚಾರ ಇಡೀ ಚಿಕ್ಕಬಳ್ಳಾಪುರಕ್ಕೆ ಚೆನ್ನಾಗಿ ಗೊತ್ತಿದೆ. ಈ ನೀರಿನ ವಿಚಾರದಲ್ಲಿ ಸುಮಾರು ಮಾತಾಡ್ತಿದ್ದಾರೆ. ಸುಮಾರು ಜನ ಈಗ ಹೊಸದಾಗಿ ಬಂದಿರೋ ನಮ್ಮಂಥ ಯುವಕರಾಗಿರ್ಬೋದು, ಸುಮಾರು ಹೊಸ ಹೊಸ ರಾಜಕಾರಣಿಗಳಾಗಿರ್ಬೋದು ಮಾತಾಡ್ತಾ ಇದ್ದಾರೆ. ಈಗ ಏನು ಸುಮಾರು ವರ್ಷಗಳ ಹಿಂದೆಗಡೆ ಆ ನೀರು ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದಾರೆ ಬೆಂಗಳೂರಿನಿಂದ. ಅದನ್ನ ಆಗ್ಲಿಂದಾನೇ ಅವ್ರು ಹೇಳ್ಬೋದಿತ್ತು, ಅವಾಗಲೇ ಹೋರಾಟ ಮಾಡ್ಬೋದಿತ್ತು. ಅದು ಬಿಟ್ಬಿಟ್ಟು ಈಗ ಬಂದ್ಬಿಟ್ಟು ಸುಮಾರು ವರ್ಷ ಆದ್ಮೇಲೆ ಈಗ ಅವ್ರೇನೋ ಅವ್ರ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಅವರೊಂದು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಇದೊಂದು ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ನಮ್ಮ MLA ವರ್ಗು ವಿರುದ್ಧ ಅವ್ರಿಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದಾರಲ್ಲ, ಇದು ಎಷ್ಟು ಮಾತ್ರ ಸರಿ ಇದು? ಇದೇ ಈ ವಾಟರ್ ಬಾಟಲ್ ತಗೊಂಡು ಹೋಗ್ಬಿಟ್ಟು ಕಂದವಾರದಲ್ಲಿ ನೀರು ಇಟ್ಕೊಂಡ್ ಬಂದ್ಬಿಟ್ಟು ಇನ್ನು ಚೆಕ್ ಮಾಡಿಸಿ ಇದು ಕುಡಿಯಕ್ಕೆ ಶುದ್ಧಿ ಅಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೇ ಈಗ ನಮ್ಮ ಸುಧಾಕರ್ ಅಣ್ಣವರು, ನಮ್ಮ ಸಂದೀಪ್ ರೆಡ್ಡಿ ಅವರ ಅಣ್ಣವರು, ಸುಧಾಕರ್ ಅಣ್ಣವರು ಆಗ ನೀರು ತರಬೇಕಾದ್ರೆ ಯಾಕೆ ಇದನ್ನೆಲ್ಲ ಮಾಡಲಿಲ್ಲ? ಅದೇ ರೀತಿ ಹರೀಶ್ ಅವರು ಮಾತಾಡಿದ್ದಾರೆ, ಹರೀಶ್ ಕೆ ರೆಡ್ಡಿ ಅವರು. ಆ ನೀರನ್ನು ತಗೊಂಡೋಗಿ ಚೆಕ್ ಮಾಡ್ಬೇಕಂತ ವಾಟರ್ ಬಾಟಲ್ ಹಿಡ್ಕೊಂಬಂದಿರೋರು ಅದೇ ತರ ಮಾಡ್ಬೇಕಿತ್ತು. ಆಗೆಲ್ಲೋಗಿದ್ರಿ ನೀವು? ಈಗ ಬಂದು ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ, ಆಗೆಲ್ಲೋಗಿದ್ರಿ? ನಮ್ಮ ಶಾಸಕರ ಅಮ್ಮ ಆಂಬುಲೆನ್ಸ್ ಬಗ್ಗೆ ನೀವು ಮಾತಾಡ್ತಿದ್ದೀರಾ. 10 ಅಮ್ಮ ಆಂಬುಲೆನ್ಸ್ ಇಟ್ಕೊಂಡಿದ್ದಾರೆ, ಸುಮ್ಮನೆ ಈ ಕಾಯಿಲೆ ಬರುತ್ತೆ, ಈ ಕಾಯಿಲೆಯಿಂದ ಓಡಾಡ್ಸಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ. ಅಲ್ಲ ರೀ, ನೀವು ಒಂದು ಆಂಬುಲೆನ್ಸ್ ಇಡ್ರಿ ನೀವು ಫಸ್ಟ್ ಆಫ್ ಆಲ್ ಡಿಸ್ಟ್ರಿಕ್ಟಲ್ಲಿ, ಇಲ್ಲ ನಮ್ಮ ತಾಲೂಕಲ್ಲಿ ಇಡ್ರಿ ಸಾಕು. ಒಂದು ಆಂಬುಲೆನ್ಸ್ ಮೇಂಟೈನ್ ಮಾಡ್ರಿ, ನಿಮ್ಗೆ ಗೊತ್ತಾಗತ್ತೆ ಅದ್ರ ಕಷ್ಟ ಏನು ಅಂತ. ಅವ್ರಿಗೆ ಗೊತ್ತಿದೆ ಜನದ ಕಷ್ಟ ಏನು ಅಂತ. ತಂದೆ ತಾಯಿ ಇಲ್ಲ ಅಂತ ಅವ್ರ ಅಪ್ಪ ಅಮ್ಮ ಇಬ್ಬರು ಕಳ್ಕೊಂಡು ಚಿಕ್ಕ ವಯಸ್ಸಿಂದ ಅವರೊಬ್ಬರು ಇಂಡಿವಿಜುವಲ್ ಆಗಿ ಬೆಳೆದಿದ್ದಾರೆ ಅಂತ ಅವ್ರ ಕಷ್ಟ ನಿಮ್ಗೇನು ಗೊತ್ತು? ಒಬ್ಬೊಬ್ಬರು ಜನ ಇಂಡಿವಿಜುವಲ್ ಇಡೀ ಬ್ಯೂರೋಕ್ರಸಿನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೆಲದಲ್ಲಿ ಕುಂಡ್ರಿಸ್ಕೊಂಡು ಅವರು ಕುತ್ಕೊಂಡು ಇಷ್ಟು ಹಳ್ಳಿಗೆ ತಿರುಗಿ ಎಲ್ಲರದ್ದು ಕಷ್ಟ ಪರಿಹಾರ ಮಾಡ್ತಾ ಇದಾರೆ ಅಂದ್ರೆ ಅವ್ರದ್ದು ಏನು ಅಂತ ಅರ್ಥ ಮಾಡ್ಕೋಬೇಕು ನೀವು. ನೀವು ಕ್ವೆಶನ್ ಮಾಡ್ಕೊಳ್ಳಿ ಫಸ್ಟು. ಹೋಗ್ಬಿಟ್ಟು ಆ ನೀರ್ ಬಗ್ಗೆ ಮಾತಾಡ್ತಿದ್ದೀರಾ. ಇಷ್ಟು ವರ್ಷಕ್ಕೆ ಮೊದಲು ಯಾವಾಗ ತಂದಿರೋ ನೀರು ಇವಾಗ ಮಾತಾಡ್ತಿದ್ದೀರಾ. ಇಷ್ಟು ದಿನ ಎಲ್ರಿ ಹೋಗಿತ್ತು ನಿಮ್ ಧ್ವನಿ? ಅದನ್ನ ಮಾತಾಡ್ರಿ ಫಸ್ಟು. ಹೋಗೋದು ಮಾತಾಡೋದು, ನಿಮ್ಗೊಂದು ಪಬ್ಲಿಸಿಟಿ ಬೇಕು, ತಗೊಳ್ಳೋದಷ್ಟೇ. ನಮ್ಮ ಶಾಸಕರು ಏನಾದ್ರ ವಿರುದ್ಧವಾಗಿಲ್ಲ, ನಮ್ಮ ಶಾಸಕರು ಕೂಡ ಅದ್ರ ಪರವಾಗಿ ಇದ್ದಾರೆ. ಮೊನ್ನೆ ಕ್ಲಿಯರ್ ಆಗಿ ಆಲ್ರೆಡಿ ಮೀಡಿಯಾ ಮುಖಾಂತರ ಹೇಳಿದ್ದಾರೆ. ಹೋಗಿ ಇನ್ನೂ ಒಂದು 2 ಸಲ ಕೇಳಿ. ಅದು ಸುಮಾರು ವರ್ಷಗಳಿಗಿಂತ ಕೂಡ ಇದ್ರ ವಿಚಾರವಾಗಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಶಾಸಕರು. ಏನಂತ ಪ್ರತಿಭಟನೆ ಮಾಡಿದ್ದಾರೆ ಮೊನ್ನೆ ವಿಡಿಯೋ ತೋರಿಸಿ ಹೇಳಿದ್ರಲ್ಲ ನಿಮ್ಮ ಫೋನಲ್ಲಿ, ಅದೇ ವಿಡಿಯೋ ತೆಗೆದು ನೋಡಿ. ನೀರು ಬಿಡಿ, ನೀವು ಪಾಯ್ಸನಸ್ ವಾಟರ್ ಬಿಡಿ, ನೀವು ಅದನ್ನ ಕಂಟಾಮಿನೇಟೆಡ್ ವಾಟರ್ ಬಿಡಿ, ಎಲ್ಲಿ ಜನಕ್ಕೆ ಹಾಳಾಗೋಗುತ್ತೆ, ಎಲ್ಲಿ ಹಾಳಾಗೋಗುತ್ತೆ, ಆ ಥರ ಏನಾದರೂ ಮಾತಾಡಿದಾರಾ? ಹೇಳಿದೀರ ಅಲ್ವಾ, ನಿಮ್ಮ ಪರವಾಗಿರ್ತಾರೆ, ಎಲ್ಲರ ಪರವಾಗಿದ್ದೀವಿ, ಆ 3ನೇ ಹಂತ ಶುದ್ಧೀಕರಣ ಆಗಲೇಬೇಕು ಅಂತ ಹೇಳ್ಬಿಟ್ಟು ಅವರು ಸಪೋರ್ಟಿವ್ ಆಗೇ ಇದ್ದಾರೆ. ಬಟ್ ಎಲ್ಲರದ್ದು ಸಹಕಾರ ಬೇಕು ಅಂತ ಒಂದು ಕೇಳಿದಾರಲ್ವಾ? ನೀವ್ಯಾಕೆ ಇಲ್ಲ ಪಲ್ಲದ ಅಪವಾದಗಳೆಲ್ಲ ತಗೊಂಡು ನಮ್ಮ ಶಾಸಕರ ಮೇಲೆ ಆಗ್ತಾ ಇದ್ದೀರಾ? ಅವ್ರು ತುಂಬಾ ಒಳ್ಳೆಯವ್ರು ರೀ, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ ಅಷ್ಟೇ.